नमस्ते, अस्सलाम वालेकुम। कल हमारे सीएम सिद्धरामैया साहब, मुख्यमंत्री सिद्धरामैया साहब, उप मुख्यमंत्री डीके शिव कुमार साहब, एमबी पाटिल साहब, तमाम लोग मिनिस्टर एमएलए सब भी आ रहे हैं। तमाम हमारे बीजापुर के लोग होंगे, बीजापुर जिले के लोग होंगे। कल सिद्धरामैया साहब 12 बजे दरबार ग्राउंड को आ रहे हैं। सबको कड़कड़ी विनंती करता हूँ, सब भी आओ कर को मनवी करता हूँ। अस्सलाम वालेकुम। सर, क्या कार्यक्रम के लिए आ रहे हैं? कार्यक्रम मूर्ति उद्घाटन है वीर रानी कित्तूर चन्नम्मा की, और प्रोग्राम है गवर्नमेंट से बस स्टैंड में नामकरण है, और गवर्नमेंट के काम आए हैं, गुदली पूजा आए हैं, उसके वास्ते आ रहे हैं। एरोड्रम भी ओपनिंग कर रहे हैं साइकिलिंग का। हमारे मुख्यमंत्री सिद्धरामैया साहब आ रहे हैं, डीके शिव कुमार आ रहे हैं, तमाम हमारे एमबी पाटिल साहब, तमाम मिनिस्टर, तमाम एमएलए आ रहे हैं। सबको आओ कर को मनवी कर। सर, ये पीपीपी के बारे में कल एक सीएम द्वारा बड़ा बयान आया। सीएम साहब का बहुत हमें शुक्रिया अदा करते हैं। हमारे बीजापुर सिटी को देतू कहते हैं, हमारे एमबी पाटिल साहब भी कल बोले थे, हमें बोल को आए बीजापुर सिटी को गवर्नमेंट कॉलेज करतू कहते हैं। उनको बहुत हमें सीएम सिद्धरामैया साहब को, एमबी पाटिल साहब को बहुत हमें शुक्रिया अदा करते हैं, उनको धन्यवाद करते हैं। सर, 107 दिन का यहाँ पर धरना प्रदर्शन किया है। नहीं, जब बोले थे एमबी पाटिल साहब ये पीपी कॉलेज नहीं करते, गवर्नमेंट कॉलेज करते हैं कहते हैं। इसके लिए अब है 6 लोग अभी जेल में है, उनको हमारे सरकार तरफ से केसेस काटने का मनवी भी करते हैं हमें। अभी ये जो कल सीएम जी बीजापुर में आ रहे हैं, डीसीएम में आ रहे हैं, और कल भी बीजापुर का जो बहुत बड़ा एक बदलाव होगा, क्या बदलाव होगा? कामा दे फंड देंगे, कामा देंगे, गवर्नमेंट कॉलेज देंगे। उनको बहुत हमें शुक्रिया अदा करते हैं। तमाम लोगों को और एक बार कड़कड़ी विनंती करता हूँ, कल 12 बजे दरबार ग्राउंड को आकर को मनवी कर। ಎಲ್ಲರಿಗೆ ನಮಸ್ಕಾರ. ನಾನು ಅಬ್ದುಲ್ ರಜಾಕ್ ಹೊರ್ತಿ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ವಿಜಯಪುರ. ನಾಳೆ ದಿನಾಂಕ 1/9/2026 ಹೊಸ ವರ್ಷನಾಗ ಹೊಸ ಒಂದು ಇತಿಹಾಸ ನಮ್ಮ ಬಿಜಾಪುರನಲ್ಲಿ ಆಗ್ತಾ ಇದೆ. ಅದರ ಪ್ರಯುಕ್ತ ನಮ್ಮ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬ್ರ ಪ್ರಯತ್ನದಿಂದ ಏನು ನಮ್ಮ ವೀರ ಕಿತ್ತೂರು ರಾಣಿ ಚೆನ್ನಮ್ಮ ತಾಯಿ ಪುತ್ಲಿ ಅನಾವರಣವನ್ನು ಹಮ್ಮಿಕೊಂಡಿದೆ. ಅದರ ಜೊತೆಯಲ್ಲಿ ಬಸ್ ಸ್ಟ್ಯಾಂಡ್ ಏನು ಮೊದಲಿತ್ತು, ಆ ಬಸ್ ಸ್ಟ್ಯಾಂಡ್ ಹೆಸರನ್ನು ಕೂಡ ಕಿತ್ತೂರು ರಾಣಿ ಚೆನ್ನಮ್ಮ ತಿಳಿಸಿ ನಾಮಕರಣ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಬಹಳಷ್ಟು ಕಾಮಗಾರಿಯನ್ನು ಉದ್ಘಾಟನೆ ಮಾಡೋರಿದ್ದಾರೆ. ಅದು ಮತ್ತು ಅಲ್ಲದೆ ಒಂದು ಸೈಕ್ಲಿಂಗ್ದು ಕೂಡ ನಮ್ಮ ಇದು ಆಗಿದೆ. ಏರ್ಪೋರ್ಟ್ನು ಕೂಡ ನಾಳೆ ಅಲ್ಲಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿಕೊಂಡ್ರೆ ಜಲ್ದಿ ಚಾಲೂ ಮಾಡಲಿಕ್ಕೆ ಅದೂ ಒಂದು ಪ್ರಯತ್ನ ಆಗ್ತಾ ಇದೆ. ಭಾಳ ಸಂತೋಷದ ವಿಷಯ. ನಾವು ಕರ್ನಾಟಕ ಸರ್ಕಾರದಿಂದ ಎಷ್ಟು ಅಭಿವೃದ್ಧಿ ಆಗಿವೆ ಅನ್ನೋದು ಅದು ನಾಳೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ. ಅದರ ಜೊತೆಯಲ್ಲಿ ನಮ್ಗೆ ಭಾಳ ಸಂತೋಷ ಅಂದ್ರೆ ಬಿಜಾಪುರದಲ್ಲಿ ಒಂದು ನಿನ್ನೆ ತಾನೇ ಹಾವೇರಿಯಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅಲ್ಲಿ ಘೋಷಣೆ ಮಾಡಿದ್ದಾರೆ, ಬಿಜಾಪುರಕ್ಕೆ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಚಾಲೂ ಮಾಡ್ತೀವಿ. ಆದ್ದರಿಂದ ಅದು ಭಾಳ ಸಂತೋಷದ ವಿಷಯ. ನಾಳೆ ಕೂಡ ಅವರು ಇಲ್ಲಿ ಘೋಷಣೆ ಮಾಡೋರಿದ್ದಾರೆ. ಇಡೀ ಬಿಜಾಪುರ ಜನತೆಗೆ ಒಂದು ಖುಷಿ ತಂದುವಂಥ ಈ ಹೊಸ ವರ್ಷದ ಒಂದು ಗಿಫ್ಟ್ ಕೊಟ್ಟದಾಗಿದೆ. ಅದರಿಂದ ಅವರಿಗೆ ನಾನು ಭಾಳ ನನ್ನ ತರಫಿಂದ ಬಿಜಾಪುರ ಜನತೆ ಪರವಾಗಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮತ್ತು ನಾಳೆ ಕಾರ್ಯಕ್ರಮ ಇರೋದ್ರಿಂದ ಬಿಜಾಪುರನಾಗ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಎಂ.ಬಿ. ಪಾಟೀಲ್ ಸಾಹೇಬರು, ಶಿವಾನಂದ ಪಾಟೀಲ್ ಸಾಹೇಬರು, ಸುನೀಲ್ ಗೌಡ ಸಾಹೇಬರು ಮತ್ತು ನಮ್ಮ ಸಚಿವರಾದಂಥ ಭಾರತಿ ಸುರೇಶ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲರೂ ಬರ್ತಿದ್ದಾರೆ. ಆದ್ದರಿಂದ ತಾವು ದಯಮಾಡಿ ತಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ಮಾಡಬೇಕಂತ ತಮ್ಮೆಲ್ಲರಿಗೂ ಮನವಿ ಕೂಡ ಮಾಡ್ತಾ ಇದ್ದೀನಿ. ಎಲ್ಲ ಮಹಾನಗರ ಪಾಲಿಕೆ ಗೌರವಾನ್ವಿತ ಸದಸ್ಯರು ಕೂಡ ತಮ್ಮ ವಾರ್ಡಿಂದ ಎಲ್ಲ ನಮ್ಮ ಜನರಿಗೆ ತಗೊಂಡು ಬರ್ತಿದ್ದಾರೆ. ಅದರ ಜೊತೆಯಲ್ಲಿ ಎಲ್ಲ ಸಾರ್ವಜನಿಕರು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬಂದು ಈ ಒಂದು ದೊಡ್ಡ ಬಿಜಾಪುರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಸಿಎಂ ಎಷ್ಟು ಗಂಟೆಗೆ ಬರ್ತಾರೆ? ನಾಳೆ 11:30 ಗಂಟೆಗೆ ಸಿಎಂ ಅವರು ಬಿಜಾಪುರಕ್ಕೆ ಬರ್ತಾರೆ. ಬಂದು ಮೊದಲ ಇಲ್ಲಿ ರಾಣಿ ಚೆನ್ನಮ್ಮ ಅವರು ಉದ್ಘಾಟನೆ ಇದು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡ್ತಾರೆ. ಸರ್ಕಲಲ್ಲಿ ಏನು ಪುತ್ಲಿ ಇದೆ ಅದನ್ನು ಅನಾವರಣ ಮಾಡ್ತಾರೆ. ಅದು ಆದಮೇಲೆ ಏರ್ಪೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಸೈಕ್ಲಿಂಗ್ದು ಕೂಡ
ಅಲ್ಲಿ ಇದು ಅದ ಅಲ್ಲಿ ಬಂದ ಸಾರ್ವಜನಿಕ ಸಭೆಯನ್ನು ನಮ್ಮ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಇದೆ. ಅದೆಲ್ಲ ಸಾರ್ವಜನಿಕರಿಗಾಗಿ ಉದ್ದೇಶಿಸಿ ಮಾತನಾಡೋದಿದೆ. ಸರ್ ಅದು ಕಾಂಗ್ರೆಸ್ ಪಕ್ಷದ ಏನ್ ಶಕ್ತಿ ಪ್ರದರ್ಶನ ಕಾರ್ಯಕ್ರಮ ಏನಿದೆ ನಾಳೆ ಆಗ್ತಾ ಇರೋದಿಲ್ಲ ಅಲ್ರಿ, ಶಕ್ತಿ ನಮ್ದು ದೊಡ್ಡದಾದ ಅತಿಶಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬರ್ತಿದ್ದಾರೆ. ಶಕ್ತಿ ಪ್ರದರ್ಶನ ಮಾಡೋದು ಏನದ, ಇಡೀ ಕರ್ನಾಟಕನಾಗ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾನಾ ಥರದ ಏನ ಕಾಮಗಾರಿಗೆ ಮಾಡಿದವರು. ನಾವು ಮೇಯರ್ ಇದ್ದಾಗ 150 ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿದ್ದು ಬಹಳಷ್ಟು ಕೆಲಸ ನಮ್ಮ ಮೈನಾರಿಟಿ ಬೆಲ್ಟ್ನಲ್ಲಿ ಆಗಿದ್ದಿಲ್ಲ. ಆ ಪ್ರಯತ್ನದಿಂದ ಎಂ ಬಿ ಪಾಟೀಲ್ ಸಾಹೇಬ್ ಪ್ರಯತ್ನದಿಂದ ಎಲ್ಲ ಕೆಲಸ ಆಗ್ತಾ ಇದೆ. ಇಂಥವು ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ. ಆದ್ದರಿಂದ ನಾಳೆ ಒಂದು ಬಹಳಷ್ಟು ಕಾಮಗಾರಿ ಉದ್ಘಾಟನೆ ಕೂಡ ಅದಾವು. ಅದು ಅಲ್ಲದೆ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಭಾಳ ವರ್ಷದಿಂದ ನಮ್ಮ ಜನರು ಭಾಳ ಬೇಡಿಕೆ ಇತ್ತು. ಕಿತ್ತೂರ ನೇಷನ್ ನಮ್ಮ ವೀರ ಅವರು ಭಾಳ ಒಂದು ಇತಿಹಾಸ ಮೂಡಿದವರು, ಭಾರತ ಸಲುವಾಗಿ ಅವರು ಹೋರಾಟ ಮಾಡಿದವರು. ಆ ತಾಯಿ ಹೆಸರಲ್ಲಿ ಇಟ್ಕಿಸಿ ಒಂದು ಸಂತೋಷ ಸುದ್ದಿ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಎಲ್ಲರಿಗೂ ಇದು ಹೆಚ್ಚಪ್ಪ ಅಂದ್ರೆ ಒಂದು ಮೆಡಿಕಲ್ ಕಾಲೇಜ್ನು ಕೂಡ ಸರ್ಕಾರಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಅಂತ ನಿನ್ನೆ ಹಾವೇರಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ದೊಡ್ಡ ಅಭಿವೃದ್ಧಿ ಮತ್ತೆ ಏನು ಬೇಕು ನಮ್ಗೆ? 107 ಜನ ಸದಸ್ಯರು ಪ್ರತಿಭಟನೆ ಮಾಡಿದ್ದಾರೆ. ಹೋರಾಟ ಆಗಿತ್ತು ಇಲ್ಲಿ ಬಿಜಾಪುರ ನಗರದಲ್ಲಿ ಅಂಬೇಡ್ಕರ್ ಪ್ರಕರಣದ 107 ದಿನ ಪ್ರತಿಭಟನೆ ಆಗಿತ್ತೆ. ಮತ್ತು ಆ ನಂತರ 6 ಜನ ಜೈಲ್ ಒಳಗಿದ್ದಾರೆ. ಅಲ್ರಿ, ಪ್ರತಿಭಟನೆ ಮಾಡೋದು ಎಲ್ಲರದು ಹಕ್ಕದ. ಆದ್ರೆ ಯಾರಿಗಾರೆ ಒಂದು ಸ್ವಲ್ಪ ನೋವಾಗುವಂಥ ಕೆಲಸ ಯಾವುದು ಮಾಡಬಾರ್ದಿತ್ತು. ಆಗೈತಿ, ಅವ್ರಿಗೂ ಅದು ಫಲ ಸಿಕ್ಕೈತಿ. ಈಗೇನು ಅವರು ಕುತ್ತಿದ ಕತ್ತಿಸಿ ಮತ್ತೆ ಘೋಷಣೆ ಕೂಡ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಇದಕ್ಕೆ ಸಂತೋಷ ಏನ್ ಬೇಕಾ? ಅವ್ರ ತ್ಯಾಗ ಬಲಿದಾನ ಏನಾಗೈತಲ್ಲ, ಜನ ಎಲ್ಲ ಅದಕ್ಕೆ ಅದು ಇದು ಮಾಡ್ತಾರೆ. ಅದಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಅವ್ರೇನು ಅವ್ರ ಸಲುವಾಗಿ ಮಾಡಿಲ್ಲಲ್ಲ, ಸಾರ್ವಜನಿಕ ಮಾಡಿದ್ದಾರೆ. ಕೆಲವೊಂದು ಏನು ಅಧಿಕಾರಿ ಮೇಲೆ ಇದು ಆದಮೇಲೆ ಅದಕ್ಕೊಂದು ಕಾನೂನು ಪರವಾಗಿ ಮಾಡಿದ್ದಾರೆ. ಅದು ಏನು ವಿಷಯ ಅಲ್ಲ. ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು ಅದನ್ನು ಕೂಡ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. अस्सलाम वालेकुम रहमतुल्लाह बरकातहू। बीजापुर के सभी शहरियों को मैं एक अपनी तरफ से अपील करना चाहता हूँ। मैं अब्दुल रज़ाक वर्ती, माजी महानगर पालिका सदस्य बीजापुर। कल जो हमारे जनप्रिय मुख्यमंत्री श्री सिद्धरामैया साहब जी और DK शिवकुमार उप मुख्यमंत्री साहब, MB पाटिल साहब, शिवानंद पाटिल साहब, लक्ष्मी अब्बालकर साहबा और दीगर मंत्री यहाँ पे आने लगे हैं। हम बीजापुर के सभी लोगों से अपील करता हूँ कि आप इस कार्यक्रम में आकर शोभा करें। और सबसे बड़ी बात यह है कि कल हावेरी में हमारे CM साहब बीजापुर में एक मेडिकल कॉलेज, सरकारी मेडिकल कॉलेज खोलने का एक ऐलान भी किया है। और कल भी शायद उन्होंने यहाँ पे बीजापुर के लोगों को खुशी देने वाले हैं। और बहुत सारे, जब हम मेयर थे तो उस वक्त भी हमारे MB पाटिल साहब 150 करोड़ रुपये सैंक्शन करा के सब लोगों को सब वार्ड में काम करने का ये बोले थे। वो भी कुछ प्रोग्राम उसमें है और बहुत से डेवलपमेंट प्रोग्राम भी है। मैं सभी से अपील करना चाहता हूँ कि आप सब लोग स्टेडियम के पास सामने वहाँ जो दरबार ग्राउंड है वहाँ पे कार्यक्रम है। कल 11-11:30 बजे से प्रोग्राम शुरू होगा। तो आप सब आके वहाँ पे प्रोग्राम को आए, ये अपील करता हूँ। आपसे गुजारिश करता हूँ कि आप सब लोग आके एक खुशी के इसमें शामिल हो जाए।